ಬಿಗ್ ಬಾಸ್ ಹೌದು ಸ್ವಾಮಿ, ಕನ್ನಡದ ಅತ್ಯಂತ ಜನಪ್ರಿಯ ಶೋ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅರ್ಧಕ್ಕೆ ಕ್ಲೋಸ್ ಆಗಿದೆ. ಇತಿಹಾಸದಲ್ಲಿಯೇ ಮತ್ತೊಮ್ಮೆ ಆರಂಭ ಕೂಡ ಆಗ್ತಾ ಇದೆ. ಕಾರಣ ಕೇರಳದಲ್ಲೂ ಕೂಡ ಇದೇ ರೀತಿಯಾಗಿ ಬಿಗ್ ಬಾಸ್ ಅನ್ನ ಅರ್ಧಕ್ಕೆ ಕ್ಲೋಸ್ ಮಾಡಲಾಗಿತ್ತು. ಆದರೆ ಕೇರಳದಲ್ಲಿ ಮತ್ತೊಮ್ಮೆ ಆರಂಭ ಆಗಲಿಲ್ಲ. ಆದರೆ ಕನ್ನಡದಲ್ಲಿ ಅಲ್ಲಿದ್ದಂಥ ಸ್ಪರ್ಧಿಗಳಿಗೆ ಅನ್ಯಾಯ ಆಗಬಾರ್ದು, ಬಹಳ ಶ್ರಮ ಪಟ್ಟಿರ್ತಾರೆ ಎನ್ನುವಂಥ ಕಾರಣಕ್ಕಾಗಿ, ಜೊತೆಗೆ ಅರ್ಧಕ್ಕೆ ಮೊಟಕುಗೊಳಿಸುವುದು ಸರಿಯಲ್ಲ ಎನ್ನುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಬಿಗ್ ಬಾಸ್ ಅನ್ನ ಆರಂಭ ಮಾಡಲಾಗ್ತಿದೆ. ಬಿಗ್ ಬಾಸ್ ಮತ್ತೊಮ್ಮೆ ಆರಂಭ ಮಾಡೋದು ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಸಿಕ್ಕಾಪಟ್ಟೆ ಸವಾಲುಗಳನ್ನ ಫೇಸ್ ಮಾಡಬೇಕಾಗತ್ತೆ. ಕಾರಣ ಬಿಗ್ ಬಾಸ್ ಅಂದ್ರೆ ಅದೊಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರುವಂಥ ಗೇಮ್. ಒಮ್ಮೆ ಬಿಗ್ ಬಾಸ್ ಸ್ಪರ್ಧಿಗಳು ಮನೆ ಒಳಗಡೆ ಲಾಕ್ ಆದ್ರೆ ಹೊರಗಡೆ ವಿಚಾರ ಏನು ಕೂಡ ಗೊತ್ತಾಗ್ತಿರೋದಿಲ್ಲ. ಆ ರೀತಿಯಾಗಿ ಅವರೊಂದಷ್ಟು ಆಟವನ್ನ ಆಡ್ತಾ ಇರ್ತಾರೆ. ಆದ್ರೆ ಇದೀಗ ಬಿಗ್ ಬಾಸ್ ಸ್ಪರ್ಧಿಗಳು 72 ದಿನಗಳ ಬಳಿಕ ಹೊರಗಡೆ ಬಂದಿರುವಂತ ಕಾರಣಕ್ಕಾಗಿ ಹೊರಗಡೆ ಪ್ರಪಂಚವನ್ನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ನಮ್ಮನ್ನ ಜನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ನಮ್ಮ ಸರಿಗಳೇನು, ನಮ್ಮ ತಪ್ಪುಗಳೇನು ಎಲ್ಲವೂ ಕೂಡ ಗೊತ್ತಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಬೇರೆ ಸ್ಪರ್ಧಿಗಳ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅದೆಲ್ಲವನ್ನು ಕೂಡ ಸ್ಪರ್ಧಿಗಳು ತಿಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಅಂದ್ರೆ ಅದು ಮುಖವಾಡವನ್ನ ಕಳಚುವಂತಹ ಒಂದು ಕಾರ್ಯಕ್ರಮ. ಒಂದಷ್ಟು ದಿನಗಳ ಕಾಲ ಮುಖವಾಡವನ್ನು ಹಾಕೊಂಡಿರ್ಬೋದು, ಆದರೆ ಬರ್ತಾ ಬರ್ತಾ ಮುಖವಾಡವನ್ನು ಕಳಚಲೇಬೇಕಾಗತ್ತೆ. ಆದರೆ ಇನ್ನು ಮುಂದೆ ಬಿಗ್ ಬಾಸ್ ಸ್ಪರ್ಧಿಗಳು ತುಂಬಾ ಜಾಗರೂಕತೆಯಿಂದ ಇರುವಂತ ಸಾಧ್ಯತೆ ಇದೆ. ಇನ್ಮುಂದೆ ನೈಜ ಬಣ್ಣವನ್ನ ಬಚ್ಚಿಟ್ಟು ಮುಖವಾಡವನ್ನ ಧರಿಸಿ ಆಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅವರೆಲ್ಲರೂ ಕೂಡ ತುಂಬಾ ಪ್ರಾಕ್ಟಿಕಲ್ ಆಗಿ ಇರುವಂತೆ ಮಾಡೋದು, ಅಥವಾ ಅವರು ಇರುವ ರೂಪದಲ್ಲಿಯೇ ಅವರು ಕಾಣಿಸಿಕೊಳ್ಳುವಂತೆ ಮಾಡೋದು ಕೂಡ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಸವಾಲು. ಅದೇ ರೀತಿಯಾದಂಥ ಒಂದಷ್ಟು ಟಾಸ್ಕ್ಗಳನ್ನು ಕೂಡ ಕೊಡಬೇಕಾಗುತ್ತೆ. ಈಗಾಗಲೇ ಬಿಗ್ ಬಾಸ್ನಲ್ಲಿ ಅದಕ್ಕೆ ತಕ್ಕಾದಂಥ ಟಾಸ್ಕ್ಗಳನ್ನು ಕೂಡ ರೆಡಿ ಮಾಡಿಕೊಳ್ಳಲಾಗಿದೆಯಂತೆ. ಒಟ್ಟಾರೆಯಾಗಿ ಒಂದಷ್ಟು ಸರ್ಪ್ರೈಸ್ ಎಲಿಮೆಂಟ್ಗಳು ಕೂಡ ಇದ್ದಾವಂತೆ. ಅದೇ ರೀತಿಯಾಗಿ ಕೇವಲ 28 ಡೇಸ್ ಅಂದರೆ ಮಜಾ ಬರೋದಿಲ್ಲ. ಜನರಿಗೂ ಕೂಡ ಅಷ್ಟು ಬೇಗ ರೀಚ್ ಆಗೋದಿಲ್ಲ, ಸ್ಪರ್ಧಿಗಳಿಗೂ ಕೂಡ ಆಟ ಆಡದ ರೀತಿಯಲ್ಲಿ ಆಗೋದಿಲ್ಲ. ಹೀಗಾಗಿ 40 ಡೇಸ್ಗೆ ಎಕ್ಸ್ಟೆಂಡ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಅಂತೂ ಇದೆಯಂತೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಆರಂಭ ಆಗೋದಕ್ಕೆ ದಿನಗಳನ್ನೇ ಆರಂಭವಾಗಿದೆ. ಸ್ಪರ್ಧಿಗಳು ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ, ಜನ ಕೂಡ ಅಷ್ಟೇ ಕುತೂಹಲದಿಂದ ಕಾಯ್ತಿದ್ದಾರೆ. ಕಾರಣ ಯಾವುದೇ ಎಂಟರ್ಟೈನ್ಮೆಂಟ್ ಶೋಗಳು ಇಲ್ಲದಂತಹ ಕಾರಣಕ್ಕಾಗಿ ಬಿಗ್ ಬಾಸ್ ಬಂದ್ರೆ ಜನ ಮತ್ತೊಮ್ಮೆ ಬಿಗ್ ಬಾಸ್ ಅನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಿಗ್ ಬಾಸ್ ನಲ್ಲಿ ಸದ್ಯ ದಿವ್ಯಾ ಉರುಡುಗ ಅವರನ್ನು ಸೇರಿ 12 ಸ್ಪರ್ಧಿಗಳಿದ್ದಾರೆ. ಅಂದ್ರೆ ಮನೆಯಿಂದ ಹೊರಗಡೆ ಹೋಗುವ ಸಂದರ್ಭದಲ್ಲಿ 11 ಸ್ಪರ್ಧಿಗಳಿದ್ರು. ಆದರೆ ದಿವ್ಯಾ ಉರುಡುಗ ಮೊದಲೇ ಹೋಗಿದ್ರು, ಇದೀಗ ರಿಟರ್ನ್ ಬರ್ತಾ ಇದ್ದಾರೆ. ಒಟ್ಟು 12 ಸ್ಪರ್ಧಿಗಳಾಗ್ತಾರೆ. ಜೊತೆಗೆ 2 ಆಡ್ ಆಗ್ತಾರೆ. ಆ ಆಡ್ ಆಗುವಂತ ಸ್ಪರ್ಧಿಗಳ ಬಗ್ಗೆಯೂ ಕೂಡ ಕಲರ್ಸ್ ಕನ್ನಡ ಮೂಲಗಳಿಂದ ಇದೀಗ ಮಾಹಿತಿ ಸಿಕ್ಕಿದೆ. ರವಿ ಶ್ರೀವತ್ಸ ಅಂತ ಹೇಳಲಾಗ್ತಿತ್ತು, ಬಟ್ ಅವ್ರು ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತೆ. ಅವರ ಬದಲಾಗಿ ಸುದೀಪ್ ಅವರಿಗೆ ತುಂಬಾ ಆತ್ಮೀಯರಾಗಿರುವಂತ ಸಿಲ್ಲಿ ಲಲಿ ಖ್ಯಾತಿಯ ರವಿಶಂಕರ್ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರಂತೆ. ಮೊದಲ ವೈಲ್ಡ್ ಕಾರ್ಡ್ ಸ್ಪರ್ಧಿ ರವಿಶಂಕರ್ ಗೌಡ ಆಗ್ತಾರೆ. ರವಿಶಂಕರ್ ಗೌಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಒಳ್ಳೆ ಕಾಮಿಡಿ ಟೈಮಿಂಗ್ಸ್ ಅನ್ನ ಹೊಂದಿದ್ದಾರೆ. ಕನ್ನಡದಲ್ಲೂ ಕೂಡ ಸಾಕಷ್ಟು ಖ್ಯಾತಿಯನ್ನು ಗಳಿಸಿರುವಂತಹ ನಟ. ಒಂದು ಕಡೆಯಿಂದ ಸೀರಿಯಲ್ ಕ್ಷೇತ್ರದಲ್ಲಿ, ಮತ್ತೊಂದು ಕಡೆಯಿಂದ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಗಳಿಸಿದ್ದಾರೆ. ಜನರಿಗೂ ಕೂಡ ರವಿಶಂಕರ್ ಗೌಡ ಬಹಳ ಚೆನ್ನಾಗಿ ಗೊತ್ತಿದೆ. ಜನರನ್ನ ಬಹಳ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಮಾಡಬಲ್ಲರು. ಸದ್ಯ ಅವರು ಸಿನಿಮಾ ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಸಕ್ರಿಯರಾಗಿಲ್ಲ. ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾತ್ರ ನಿರ್ವಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾದಲ್ಲೂ ಕೂಡ ಅವರು ಅಭಿನಯವನ್ನ ಮಾಡಿದ್ದಾರೆ. ಇನ್ನು ಸೀರಿಯಲ್ ಅಂತ ಬಂದ್ರೆ ಸೀರಿಯಲ್ನಲ್ಲೂ ಕೂಡ ಅವರಿಗೆ ಹೇಳ್ಕೊಳ್ಳುವಂತ ಅವಕಾಶ ಇಲ್ಲ. ನಿರೂಪಣೆ ಅಂತ ಬಂದ್ರೆ ಅದರಲ್ಲೂ ಕೂಡ ಹೇಳ್ಕೊಳ್ಳುವಂತ ಅವಕಾಶ ಇಲ್ಲ. ಹೀಗಾಗಿ ಮತ್ತೊಮ್ಮೆ ತನ್ನ ಈ ಕರಿಯರ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳುವಂತ ಉದ್ದೇಶದಿಂದ ಬಿಗ್ ಬಾಸ್ಗೆ ಬಂದ್ರೆ ಸ್ವಲ್ಪ ರೀಚ್ ಆಗ್ತಾರೆ ಜನಕ್ಕೆ ಎನ್ನುವಂತ ಉದ್ದೇಶದಿಂದ ಮತ್ತೊಂದಷ್ಟು ಹೊಸ ಅವಕಾಶಗಳು ಬರಬಹುದು, ನನ್ನ ನೈಜ ಪ್ರತಿಭೆಯನ್ನು ತೋರಿಸೋದಕ್ಕೆ ಒಂದು ಒಳ್ಳೆ ವೇದಿಕೆ ಎನ್ನುವಂತ ಕಾರಣಕ್ಕಾಗಿ ರವಿಶಂಕರ್ ಗೌಡ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರಂತೆ. ರವಿಶಂಕರ್ ಗೌಡಗೆ ಕರೆ ಬರ್ತಾ ಇರೋದು ಇದು ಪ್ರಥಮ ಬಾರಿಗಲ್ಲ. ಈ ಹಿಂದೆ ಬಿಗ್ ಬಾಸ್ ಆರಂಭ ಆದ ಸಂದರ್ಭದಲ್ಲೇ ರವಿಶಂಕರ್ ಗೌಡ ಅವರಿಗೂ ಕೂಡ ಕರೆ ಹೋಗಿತ್ತು. ಆದ್ರೆ ರವಿಶಂಕರ್ ಗೌಡ ಅವರ ಕೈಯಲ್ಲಿ ಆಗ ಕೈ ತುಂಬಾ ಅವಕಾಶಗಳಿತ್ತು, ದೊಡ್ಡ ಸಿನಿಮಾಗಳಿತ್ತು. ಆ ಪ್ರಾಜೆಕ್ಟ್ಗಳನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗುವ ಹಾಗಿಲ್ಲ. ನಿರ್ಮಾಪಕರು ಹಣ ಹೊಡಿರ್ತಾರೆ, ಅವರಿಗೂ ಕೂಡ ನಷ್ಟ ಆಗತ್ತೆ. ತಮ್ಮ ಕಮಿಟ್ಮೆಂಟ್ಗಳನ್ನ ಮುಗಿಸೇ ಹೋಗಬೇಕಿತ್ತು. ಈ ಕಾರಣಕ್ಕಾಗಿ ರವಿಶಂಕರ್ ಗೌಡ ಹೋಗಿರ್ಲಿಲ್ಲ. ಆದ್ರೆ ಇದೀಗ ಲಾಕ್ಡೌನ್ ಇರುವಂತ ಕಾರಣಕ್ಕಾಗಿ ಯಾವುದೇ ಸಿನಿಮಾದ ಶೂಟಿಂಗ್ಗಳು ಕೂಡ ನಡೀತಾ ಇಲ್ಲ. ಈ ಕಾರಣಕ್ಕಾಗಿ ರವಿಶಂಕರ್ ಗೌಡ ಅವರಿಗೆ ಯಾವುದೇ ಕಮಿಟ್ಮೆಂಟ್ಸ್ಗಳು ಕೂಡ ಇಲ್ಲ. ಹೀಗಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನೊಂದು ಸರ್ಪ್ರೈಸಿಂಗ್ ವಿಚಾರ ಏನಪ್ಪಾ ಅಂದ್ರೆ ರಾಜೀವ್ ಹನು. ರಾಜೀವ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನಗಳ ಕಾಲ ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದ್ರು. ಆದರೆ ಎಲಿಮಿನೇಟ್ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ರಾಜೀವ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಸ್ವತಃ ರಾಜೀವ್ ಅವರಿಗೂ ಕೂಡ ಈ ವಿಚಾರ ತೀರಾ ಬೇಸರವನ್ನು ತರುತ್ತೆ. ಅಷ್ಟು ಮಾತ್ರ ಅಲ್ಲ, ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಕೂಡ ಇದು ತೀರಾ ಬೇಸರವನ್ನು ತರುತ್ತೆ. ರಾಜೀವ್ ಸೀಕ್ರೆಟ್ ರೂಮ್ ನಲ್ಲಿ ಇರಬಹುದು, ಮತ್ತೊಮ್ಮೆ ಬರಬಹುದು, ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇತ್ತು. ಬಿಗ್ ಬಾಸ್ ಕಂಟಿನ್ಯೂ ಆಗಿದ್ರೆ ಆಗ್ಲೇ ರಾಜೀವನ್ನ ಮತ್ತೊಮ್ಮೆ ಕರೆಸ್ಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತಂತೆ. ಯಾಕಂದ್ರೆ ರಾಜೀವ್ ಹೋದ್ಮೇಲೆ ಬಿಗ್ ಬಾಸ್ ಸ್ವಲ್ಪ ಮಟ್ಟಿಗೆ ಸಪ್ಪೆ ಆಗಿದೆ.
ಅಂದರೆ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿರುವಂಥ ಸ್ಪರ್ಧಿ ಆಗಿದ್ರು ಅವರು. ಜೊತೆಗೆ ಎಲ್ಲರ ಜೊತೆಗೂ ಕೂಡ ಒಂದೊಳ್ಳೆ ಬಾಂಧವ್ಯ ಆತ್ಮೀಯತೆಯೂ ಕೂಡ ಇತ್ತು. ಹಾಗೆ ಎರಡು ಗುಂಪುಗಳು ಅಂತ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಇನ್ನೊಂದು ಗುಂಪಿನಲ್ಲಿ ಪ್ರಮುಖವಾದಂಥ ಸ್ಪರ್ಧಿ ಅಂದರೆ ಅದು ರಾಜೀವ್ ಆಗಿತ್ತು. ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಕೂಡ ಸಪ್ಪೆ ಅಂತ ಅನಿಸ್ತಾ ಇತ್ತು. ಇದೀಗ ಮತ್ತೊಮ್ಮೆ ರಾಜೀವ್ ಅವರನ್ನ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಕರೆಸಿಕೊಳ್ಳಲಾಗ್ತಿದೆಯಂತೆ. ಬಹುತೇಕ ಈ ಸಾಧ್ಯತೆಗಳು ಇದೆ ಎನ್ನುವಂಥ ಮಾಹಿತಿಯೂ ಕೂಡ ಇದೀಗ ಸಿಗ್ತಾ ಇದೆ. ಒಂದು, ಬಿಗ್ ಬಾಸ್ ಅನ್ನ ರಂಗೇರಿಸುವಂತ ಉದ್ದೇಶದಿಂದ, ಮತ್ತೊಂದು, ರಾಜೀವ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಜನಾಭಿಪ್ರಾಯವನ್ನು ನೋಡ್ತಾ ಇದ್ರೆ ಬಹಳ ದೊಡ್ಡ ಸಂಖ್ಯೆಯ ಜನ ಅವರ ಪರವಾಗಿಯೂ ಕೂಡ ನಿಂತ್ಕೊಂಡಿದ್ದಾರೆ. ರಾಜೀವ್ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಬರ್ಲಿ ಎನ್ನುವಂತ ಒಂದು ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ರಾಜೀವ್ ಅವರನ್ನು ಕೂಡ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಕರೆಸಿಕೊಳ್ಳಲಾಗ್ತಾ ಇದೆ. ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈ 12 ಜನ ಸ್ಪರ್ಧಿಗಳು ಹೋಗ್ತಾರಲ್ಲ, ಅವ್ರ ಜೊತೆಗೆ ರವಿಶಂಕರ್ ಗೌಡ ಹೋಗೋದಿಲ್ಲ ಅಥವಾ ರಾಜೀವ್ ಕೂಡ ಹೋಗೋದಿಲ್ಲ. ಬಿಗ್ ಬಾಸ್ ಆರಂಭವಾಗಿ 2 ದಿನಗಳ ಆದ ನಂತರ ರವಿಶಂಕರ್ ಗೌಡ ಅದೇ ರೀತಿಯಾಗಿ ರಾಜೀವ್ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರಂತೆ. ಈಗಿರುವಂತ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರಿಬ್ರು ಬಿಗ್ ಬಾಸ್ ಮನೆಗೆ ಒಂದು ರೀತಿಯಲ್ಲಿ ಸರ್ಪ್ರೈಸಿಂಗ್ ಆಗಿ ಕರೆಸ್ಕೊಳ್ಳೋದಿಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಅದರ ಒಂದಷ್ಟು ಸ್ಪರ್ಧಿಗಳಿಗೆ ಈಗಾಗಲೇ ಗೊತ್ತಾಗಿರುತ್ತೆ, ಯಾಕಂದ್ರೆ ಹೊರಗಡೆ ಇದ್ದಾರೆ, ಸೊ ಯಾರು ಬರಬಹುದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಒಂದಷ್ಟು ಅವರು ಕೂಡ ಕೆದಕುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಒಂದಷ್ಟು ಜನ ಗೊತ್ತಾಗಿರ್ಬೋದು, ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗದೇ ಇರಬಹುದು. ಯಾಕಂದ್ರೆ ಬಿಗ್ ಬಾಸ್ ಆರಂಭ ಆಗುವಂತ ಸಂದರ್ಭದಲ್ಲಿ ಯಾರ್ಯಾರು ಬರ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಗುಟ್ಟು ಮಾಡ್ಕೊಳ್ತಾರೆ, ಯಾರಿಗೂ ರೀಚ್ ಆಗದ ರೀತಿಯಲ್ಲಿ. ಬಟ್ ಈಗ ಸೋಷಿಯಲ್ ಮೀಡಿಯಾ ಜಮಾನ, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ರಿಗೂ ಗೊತ್ತಾಗುತ್ತೆ ವಿಚಾರ. ಆದ್ರೂ ಒಂದಷ್ಟು ಜನ ಗೊತ್ತಾಗ್ಬೋದು, ಒಂದಷ್ಟು ಜನಕ್ಕೆ ಗೊತ್ತಾಗದೆ ಇರಬಹುದು. ತುಂಬಾ ಸರ್ಪ್ರೈಸಿಂಗ್ ಆಗಿ ಅವ್ರನ್ನ ಬಿಗ್ ಬಾಸ್ ಮನೆ ಕರ್ಸ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದಾರೆ. ಅವ್ರು ಬಂದ್ರೆ 100% ಶುಭ ಪೂಂಜಾ ಖುಷಿ ಆಗ್ತಾರೆ. ಅದೇ ರೀತಿಯಾಗಿ ನಿಧಿ ಸುಬ್ಬಯ್ಯ ಕೂಡ ಖುಷಿ ಆಗ್ತಾರೆ. ಅರವಿಂದ್ ಕೆಪಿ, ಮಂಜು ಪಾವಗಡ ಇವರೆಲ್ಲರೂ ಕೂಡ ಅವರ ಆತ್ಮೀಯರಾಗಿದ್ರು, ಅವರೆಲ್ಲರೂ ಕೂಡ ಖುಷಿ ಆಗ್ತಾರೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇನ್ನೊಂದಷ್ಟು ಟಫ್ ಆಗಿರುವಂತಹ ಸ್ಪರ್ಧೆಯೂ ಕೂಡ ನಮಗೆ ಕಂಡು ಬರುತ್ತೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾರ್ಯಾರು ಹೇಗೆ ಇರ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್ ಮತ್ತೆ ದಿವ್ಯಾ ಹುಡುಗ ನಡುವಿನ ಬಾಂಧವ್ಯ ಹಾಗೆ ಕಂಟಿನ್ಯೂ ಆಗುತ್ತೆ ಎನ್ನುವಂಥ ಕ್ಯೂರಿಯಾಸಿಟಿ ಒಂದು ಕಡೆಯಿಂದ ಆದ್ರೆ, ದಿವ್ಯಾ ಸುರೇಶ್ ಮತ್ತೆ ಮಂಜು ಪಾವಗಡ ನಡುವೆ ಈ ಹಿಂದೆ ಇದ್ದಷ್ಟು ಬಾಂಧವ್ಯ ಈಗ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಮಂಜು ಪಾವಗಡ ಕೂಡ ಈ ವಿಚಾರವನ್ನು ಹೇಳ್ಕೊಂಡಿದ್ರು, ದಿವ್ಯಾ ಸುರೇಶ್ ಕೂಡ ಹೇಳಿದ್ರು. ದಿವ್ಯಾ ಸುರೇಶ್ ಒಂದು ವಿಚಾರವನ್ನು ಹೇಳೇ ಬಿಟ್ಟಿದ್ರು, ಅಂದ್ರೆ ನಾನು ಮಂಜು ಪಾವಗಡನ ಮದುವೆ ಎಲ್ಲ ಆಗೋ ಸೀನೇ ಇಲ್ಲ, ಕೇವಲ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದೆ ಎನ್ನುವಂತ ಮಾತನ್ನ ಹೇಳಿದ್ರು. ಸೊ ದಿವ್ಯಾ ಸುರೇಶ್ ಮತ್ತೆ ಮಂಜು ಪಾವಗಡ ನಡುವೆ ಯಾವ ರೀತಿಯಾಗಿರುತ್ತೆ ಎನ್ನುವಂತ ಕ್ಯೂರಿಯಾಸಿಟಿಯು ಕೂಡ ಎಲ್ರಿಗೂ ಜಾಸ್ತಿ ಆಗ್ತಿದೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಸಾಕಷ್ಟು ಸರ್ಪ್ರೈಸಿಂಗ್ಗಳ ಮೂಟೆಯನ್ನೇ ಹೊತ್ತು ಬರ್ತಾ ಇದೆ. ಎಲ್ರಿಗೂ ಕೂಡ ಇದೀಗ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಬಿಗ್ ಬಾಸ್ ಆರಂಭ ಆಗುವ ಮೂಲಕ ಎಲ್ಲರನ್ನ ಮನರಂಜಿಸಲಿ ಅಂತ ಆಶಿಸೋಣ.